ಮೊದಲಿಗೆ ಗ್ಯಾಸ್ ಅನ್ನ ರೆಗ್ಯುಲೇಟರ್ ಆಫ್ ಉಂಟು ನೋಡಿ ಆನ್ ಮಾಡ್ಕೊಳ್ಬೇಕು. ಆನ್ ಉಂಟು, ಆನ್ ಇದ್ರೆ ಅಯ್ಯೋ ಇದು ಅಂತ ಗೊತ್ತಾ, ಇದನ್ನ ಆಫ್ ಇರ್ತದೆ, ಇದನ್ನ ಆನ್ ಮಾಡ್ಕೊಳ್ಬೇಕಾ. ಇದನ್ನ ಅಲ್ಲಿ ಸ್ವಿಚ್ ತಿರ್ಸಿ ಇಲ್ಲಿ ಹೀಗೆ ಒತ್ತಿದ್ರೆ ಸಾಕು, ಅದು ಆನ್ ಆಗ್ತದೆ. ಆಮೇಲೆ ಬಣಲೆಯಲ್ಲಿ ನೀರು ತುಂಬಿಸಿ ಇಟ್ಕೊಂಡು ಆ ನೀರ್ನ ಬಣಲೆ ಮೇಲೆ ಇಟ್ಕೊಂಡು ಬಿಸಿ ನೀರು ಕಾಯಿಸ್ಬೇಕು. ಅದು ನೀರು ಫುಲ್ ಬಿಸಿ ಆಗೋಲವರೆಗೆ ಕೊದಿಸ್ತಾ ಇರ್ಬೇಕು. ಸ್ವಲ್ಪ 8 ಪ್ಯಾಕೆಟಿಗೆ 8 ಗ್ಲಾಸ್ ನೀರು ಹಾಕ್ಬೇಕು. ಸ್ವಲ್ಪ ಜಾಸ್ತಿ ಆಗ್ಬಾರ್ದು, ಸ್ವಲ್ಪ ಕಡಿಮೆ ಆಗ್ಬಾರ್ದು. ಚೂರ್ಪರ್ ಕಡಿಮೆ ಆರೋದಿಲ್ಲ. ಈ ತರದೊಂದು ಮ್ಯಾಗಿ ಪ್ಯಾಕೆಟ್ ಒಳಗೊಂದು ಪ್ಯಾಕೆಟ್ ಇರ್ತದೆ ಈ ತರದ್. ಇದನ್ನ ನಾವು ಸೈಡ್ ಕಟ್ ಮಾಡ್ಕೊಳಕ್, ಅದ್ರೊಳಗೆ ಹೊಡಿ ಇರುತ್ತೆ, ಅದನ್ನ ನೀರಿಗೆ ಹಾಕಣಕ್ ಅದಕ್ಕೆ. ಇಲ್ಲಿ ಈ ತರ ಓಪನ್ ಆಗ್ತದಲ್ಲ, ಓಪನ್ ಆದ್ರ ಮೇಲೆ ಪ್ಯಾಕೆಟ್ ಓಪನ್ ಮಾಡಿ ನೀರಿಗೆ ಹಾಕ್ಬೇಕು. ಸಂಪೂರ್ಣ ನೀರಿಗೆ ಹಾಕಿ ಒಂದು 8 ಪ್ಯಾಕೆಟ್ ಮ್ಯಾಗಿ ಅಂತ ಹೇಳಿದ್ರೆ 8 ಪ್ಯಾಕೆಟ್ ಇಂಥದ್ದು ಬರ್ತದೆ. ಅದನ್ನ ಪೂರ ನೀರಿಗೆ ಹಾಕಿ ಸೈ, ಅದು ನೀರಿಗೆ ಹಾಕಿ ಗದ ಬಜೆ ಕಲಿಸ್ಬೇಕು. ಕಲ್ಸಿದ್ರೆ ಅದು ಬಣ್ಣ ಎಲ್ಲ ಬದಲಾಗ್ತದೆ ಅಷ್ಟೊತ್ತಿಗೆ. ಫುಲ್ 8 ಪ್ಯಾಕೆಟ್ ಮ್ಯಾಗಿಗೆ 8 ಪ್ಯಾಕೆಟ್ ಹೊಡಿ ಹಾಕಿರ್ಕೊಳ್ಳಿ ಈ ತರ ಆಗ್ತದೆ. ಈ ತರ ಬಣ್ಣ ಆಗ್ತದೆ. ಅದನ್ನ ಆಮೇಲೆ ಕಲ್ಸಕ್ ಸೌಂಡ್ ಹಾಕಿ ಲೈಕ್ ಮಾಡಿ ಕಲ್ಸಕ್. ಅದಷ್ಟೊತ್ತಿಗೆ ನೀರೆಲ್ಲ ಇದಾಗ್ತದೆ, ಒಂಥರ ನೀರಿನ ಬಣ್ಣ ಬದಲಾಯ್ತು ಕಾಣಿ. ಆಗ ಒಂದು ಸ್ವಲ್ಪ ಬಣ್ಣ ಬೇರೆ ಇತ್ತು, ಈಗ ಕಾಣಿ ಎಲ್ಲ ಹೊಳದಿ ಇತ್ತು ಕಾಣಿ. ಅದು ಹಾಗೆ ಸರಿ ಕೊದಿಬೇಕು. ಕೊದ್ರು ಕೂಡ ಒಂಥರ ಗುಳ್ಳಿ ಗುಳ್ಳಿ ಬರ್ತದೆ. ಅಷ್ಟೊತ್ತಿಗೆ ವೆಯ್ಟ್ ಮಾಡ್ತಾ ಇರ್ಬೇಕು, ಕೊದಿಸ್ಬೇಕು ಅಷ್ಟು ಫುಲ್. ಈಗ ಕಾಣಿ ಗುಳ್ಳಿ ಗುಳ್ಳಿ ಬರ್ತಾ ಇತ್ತಲ್ಲ, ಈ ತರ ಬಂದ್ರೆ ಕೊದಿತಂದ್ ಲೆಕ್ಕ. ಹಾಗೆ ವೆಯ್ಟ್ ಮಾಡ್ತಾ ಇರಿ, ಪಟ ಪಟ ಕೊದಿತ್ತದು. ಅದು ಮ್ಯಾಗಿ ಅಲ್ಲ, ಪಟ್ಟ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಈ ತರದೊಂದು ವೈಟ್ ಇರ್ತದಲ್ಲ ಮ್ಯಾಗಿ ಅಂತ ಹೇಳ್ತಿರೋದಕ್ಕೆ, ಅದನ್ನ ಒಂದೊಂದೇ ಹಾಕುದು. 8 ಪೀಸ್ ಇದ್ರೆ 8 ಹಾಕುತ್ತೆ ಅದ್ರೊಳಗೆ. ಅದು ಪೂರ ನೀರೊಟ್ಟಿ ಮಿಕ್ಸ್ ಆಯ್ತು. ಆಮೇಲೆ ಸೌಂಡ್ ಹಾಕಿ ಅದು 8 ಗರಬರ ಅಲ್ಗಾಡ್ಸು. ಅಷ್ಟೊತ್ತಿಗೆ ಅದು ಸರಿಯಾಗಿ ಹಿಡಿತದೆ, ಅದಕ್ಕೆ ಮಸಾಲೆ ಎಲ್ಲ ಹಿಡಿತ. ಅದಕ್ಕೆ ಲೈಕ್ ಮಾಡಿ. ಬೇಕಾದ್ರೆ ನಿಮ್ಮ ಹತ್ರ ನೀರುಳ್ಳಿ ಟೊಮೆಟೊ ಎಲ್ಲ ಕೊಚ್ಚಿ ಬೇಕಾದ್ರೆ ಹಾಕೋದಾರೆ ಹಾಕ್ಬೇಕು. ಅದು ಹಾಕುದಾದ್ರೆ ಫಸ್ಟಿಗೆ ಖಾಲಿ ಪಾತ್ರೆ ಇರ್ತದಲ್ಲ ಅಷ್ಟೊತ್ತಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. 8 ಪೀಸ್ ಹಾಕಿ ಅದನ್ನ ಸರಿ ಮಾಡಿ ಆಚೆ ಈಚೆ ಅಲ್ಗಾಡಿಸಿ ಅದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡಿ. ಅದು ನೀರಿಗೆ ಒಳಗೆ ಇದ್ರೆ ಮಾತ್ರ ಅದು ಪೂರ ಬಿಡಿಸಿ ಬಿಡಿ ಬಿಡಿ ಆಗ್ತದೆ. ಈಗ ನೋಡಿ ಒಂದಕ್ಕೊಂದು ಅಂಟ್ಕೊಂಡಿತ್ತಲ್ಲ, ಅದು ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ಪೂರ ಬಿಡಿ ಬಿಡಿ ಆಗ್ತದೆ. ನೀರೊಟ್ಟಿ ಮಿಕ್ಸ್ ಆಗಿ ಹಂಗೆ ಆಗ್ತದೆ. ಈಗ ಕಾಣಿ ಸ್ವಲ್ಪ ಅಂಟ್ಕೊಂಡಿತ್ತಲ್ಲ, ಅದು ನೀರು ಹಿಡ್ದು ಕಾಣಿ ಉದ್ರ ಆಪ್ ಶುರು ಆಯ್ತು. ಸಪ್ರೇಟ್ ಆಗ್ತದೆ. ಪೂರ ಒಂದೊಂದು ನುಗ್ಗಲ್ ತರ ಎಳಿ ಬರ್ತದೆ. ಅದು ಕಾಮ್ಕೀಗ ಪೂರ ಒಟ್ಟಿಗೆ ಇದ್ದು ಅದ್ರದ್ದು ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಕೊಯ್ಸ್ತೇವೆ ಇಲ್ಲ ಅಷ್ಟೊತ್ತೆ ಅದು ಪೂರ ಬೇರೆ ಎಳಿ ಅಂದ್ರೆ ಒಂದೊಂದು ನುಗ್ಗಲ್ ತರ ಸಪ್ರೇಟ್ ಆಗ್ತದೆ. ಒಂದಕ್ಕೊಂದು ಅಂಟ್ಕೊಂಡಿದ್ದಿಲ್ಲ ಅಷ್ಟೊತ್ತಿಗೆ ಬೇರೆ ತರ ಇರ್ತದೆ. ಹಾಗೆ ವಿಡಿಯೋ ಕಾಣ್ತಾ ಇದ್ದಾರೆಲ್ಲ ಒಂಚೂರು ಲೈಕ್ ಮಾಡಿ ಅಕ್ಕ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಹೇಳಿ ನಿಮ್ಗೆ ರುಚಿಯಾದ ಮ್ಯಾಗಿ ಈಗ ಇನ್ನೇನು ಕ್ಷಣಗಳಲ್ಲಿ ರೆಡಿ ಆಗ್ಲಿದೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಲ್ಸತಿ ಆಚೆ ಬದಿ ಬಾಣಲೆ ಎಲ್ಲ ಗಟ್ಟಿ ಇಟ್ಕಣಿ ಅಕ್ಕ, ಇಲ್ದೇ ಇದ್ರೆ ಅದು ಕೊಯ್ಸು ಹೊಡೆತಕ್ಕೆ ಬಾಣಲೆ ಕೆಳ ಬಿದ್ರು ಬೀಳತ್ತದು, ಹೇಳೋಕಾತಿಲ್ಲ. ಜಾಗೃತಿ ಮಾಡಿ ಒಂಚೂರು ಬೆಂಕಿ ಜಾಗೃತಿ. ಬಿಸಿ ಹೊಗೆ ಬರ್ತಾ ಇತ್ತಲ್ಲ, ಅದು ಕೈಯೆಲ್ಲ ಸುಡುದಿಲ್ಲ ಹಾಗೆ ಅಂತ ಅಲ್ಗಾಡಿಸ್ತಾ ಇದ್ರೆ ಅಂತ ಆತಿಲ್ಲ. ಅದು ಬಾಣಲಿನ ಒಂಚೂರು ಕೈಯಲ್ಲೆಲ್ಲ ಮುಟ್ಟತಿ ಜಾಗೃತಿ. ಕಾಟನ್ ಹಿಡ್ಕೊಂಡು ಅಥವಾ ಬಟ್ಟೆ ಗಿಟ್ಟಿ ಹಿಡ್ಕೊಂಡು ಸೈಡ್ ಹಿಡ್ಕಣಿ. ಕಾಣಿ ಈಗ ಕಾಣಿ ಪೂರ ಉದ್ರ ಆಯ್ತು ನೋಡಿ. ಆವಾಗ ಎಲ್ಲ ಒಟ್ಟಿಗೆ ಅಂಟ್ಕೊಂಡಿದ್ದಿತ್ತಲ್ಲ, ಈಗ ಎಲ್ಲ ಸಪ್ರೇಟ್ ಆಯ್ತು ಕಾಣಿ. ಒಂದೊಂದು ಎಳಿ ಆಯ್ತು. ಇದು ನುಗುಲ್ ತರ ಆಯ್ತಲ್ಲ, ಇದು ನುಗುಲ್ ತರ ಆದ್ರನ್ನೇ ತಿನ್ಬೋದು. ಹಿಂಗೆ ಎಳಿ ತೆವ್ಕಾತ್ ನೋಡಿ ಹೆಂಗ್ ಕೊದಿತೈತ್ ಕಾಣಿ. ಕೊದ್ದು ಫುಲ್ ಇದಾತ್. ಹಿಂಗ್ ಸ್ವಲ್ಪ ನೀರ್ ಇದ್ರು ಅಡ್ಡಿಲ್ಲ, ಎಂತ ತೊಂದ್ರೆ ಆತಿಲ್ಲ, ಒಳ್ಳೇದಿದ್ದು. PG ಮಕ್ಕಳಿಗೆ ರೂಮಂಗ್ ಇದ್ದವರಿಗೆಲ್ಲ ಇದು ಪಟ ಮಾಡ್ಕೊ ತಿಂಬುದು ಬಾರಿ ಸುಲಭ. ಒಂದ್ ಗ್ಯಾಸ್ ಒಲಿ, ಒಂದ್ ಪಾತ್ರ, ಒಂದ್ ಪ್ಯಾಕೆಟ್ ಮ್ಯಾಗಿ, ಒಂದ್ ಸೌಂಡ್ ಇದ್ರೆ ಸಾಕಿತ್ತು. ಪಟ್ ಅಂತೇಳಿ ಈಸಿಯಾಗಿ ಮಾಡ್ಲಕ್. ನೀವು ಮನೆಗೆಲ್ಲ ಟ್ರೈ ಮಾಡ್ತೀರಿ, ರೂಮಲ್ಲಿ ಎಲ್ಲಿ ಕಂಡ್ರು ಬೇಕಾದ್ರು ಮಾಡ್ಲಕ್ಕಿದ್ದು. ಆಪತ್ತಿ ರಸ್ತೆ ಮೇಲೆ ಬೇಕಾದ್ರೆ ಗ್ಯಾಸ್ ಒಲಿ ಹಿಡ್ಕೋದಿದ್ರೆ ಮತ್ತೆ ಸುಲಭ, ಅಲ್ಲೇ ಪಟ ಮಾಡ್ಕೊಳ್ಳಕ್ಕಿದ್ದು. ಇದು ಉಪ್ಪು ಖಾರ ಎಂತ ಹಾಕಂತೇಳಿಲ್ಲ. ಆಗ ಒಂದು ಸಿಲ್ವರ್ ಕಲರ್ ಪ್ಯಾಕೆಟ್ ಹಂಗಿದ್ದೆಲ್ಲ ಹೊಡಿ ಹಾಕ್ರಿ. ಅದು ಹೊಡಿಯಾಗ ಉಪ್ಪು ಖಾರ ಮಸಾಲೆ ಎಲ್ಲ ಇರ್ತದೆ. ನಾವೆಂತಿಲ್ಲ ನೀರಿಗೆ ಹಾಕಿ ಕೊಯ್ಸ್ತಾ ಕಟ್ಸಿ ಅದಕ್ಕೊಂಚೂರು ಬಿಸಿ ಆಗ್ತಲ್ಲ. ಈಗ ಬಿಸಿ ಮ್ಯಾಗಿ ರೆಡಿ ಆಯ್ತು ಕಾಣಿ. ಸ್ವಲ್ಪ ಹೊತ್ತು ತಟ್ಟೆ ತೆಗೆದು ತೋರಿಸ್ತಾ ಆಯ್ತು. ಹಾಗೆ ಕಾಣ್ತಾ ಇರಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಕೂಡ ಒಳ್ಳೊಳ್ಳೆ ವಿಡಿಯೋ ಕೂಡ ಬರ್ತದೆ, ಅಡುಗೆ ಮಾಡೋದು ಅಂತದ್ದೆಲ್ಲ. ಈಗ ಕಾಣಿ ಮ್ಯಾಗಿ ರೆಡಿ ಆಯ್ತು ನೋಡಿ. ಈ ತರ ರೆಡಿ ಆಗ್ತದೆ. ಈ ತರ ಚಮಚ ಇದ್ರೆ ನಿಮ್ಗೆ ತಿಂಬು ಸುಲಭ, ಪಟ ಗರಿ ಬರ್ತದೆ. ಸುಲಭ ಇದ್ರೆ ಬೇರೆ ಚಮಚ ಉಪಯೋಗಿಸಿ ಕೈ ಹೆಂಗ್ ತಿಂದ್ರೆ ತಿನ್ಲಕ್ಕೆ ಎಂತ ಆತಿಲ್ಲ, ತೊಂದ್ರೆ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ತರ ಇರ್ತದೆ ಆಯ್ತಾ, ಗರಿಯಾಗಿ ನೋಡಿ, ನುಗ್ಗಲ್ ಉದ್ರಾಗಿ ಮ್ಯಾಗಿ ಬರ್ತದೆ. ಇದನ್ನ ನೀವು ತಿನ್ಲಿಕ್ಕೆ ರುಚಿಯಾಗಿ ಒಳ್ಳೆ ಆಗಿ ಇರ್ತದೆ. ಆರೋಗ್ಯಕ್ಕೂ ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ, ಬಟ್ ತುಂಬಾ ರುಚಿಯಾಗಿ ಇರ್ತದೆ. ಕ್ಲೀನ್ ಆಗಿದೆ ನೋಡಿ. ಬೌಲು ಕೂಡ ಹೊಸ್ತಾ ಇದೆ, ಹಾಗೆ ಲೈಕ್ ತೋರ್ತಾ ಇತ್ತು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಹಾಗೆ ಎಲ್ಲರಿಗೂ ಕೂಡ ಹೇಳಿ ಆಯ್ತಾ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮೊಟ್ಟೆ ಹಾಕಿ ಮ್ಯಾಗಿ ಮಾಡೋದು ಹೆಂಗಂತ ಹೇಳಿಕೊಡ್ತೇವೆ. ಈಗ ಸದ್ಯಕ್ಕೆ ಆತಿಲ್ಲ, ಮುಂದೆ ನಿರೀಕ್ಷೆಯಲ್ಲಿರಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.